ವೆಲ್ಕಮ್ ಟು ದ ಪಾರ್ಟ್ 2 ಆಫ್ ಹೌಸ್ ಹಂಟ್. ಸೊ ನಮಗೆ ಫೈನಲಿ ಮನೆ ಫಿಕ್ಸ್ ಆಯಿತು. ನಾವು ಫಸ್ಟ್ ಹೇಳಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲಿ ಒಂದು ಮನೆ ಒಂದು 10,000ಕ್ಕೆ ಅಂತ ಬುಕ್ ಮಾಡಿದ್ವಿ ಅಂತ ಸಿಕ್ಕಿತ್ತು. ಸೊ ಅದುವೇ ಹೇಳಿದ್ವಿ, ಬಟ್ ಅದು ಎಕ್ಸ್ಕ್ಲೂಡಿಂಗ್ ವಾಟರ್ ಬಿಲ್ ಹಾಗೂ ಕರೆಂಟ್ ಬಿಲ್ ಇತ್ತು. ಇವಾಗ ನಮಗೆ ಇನ್ಕ್ಲೂಡಿಂಗ್ ವಾಟರ್ ಬಿಲ್ ಎಲ್ಲ ಆದರೆ 12,000 ಅಂತ ಸಿಕ್ಕಿತ್ತು. ಬಟ್ 2 BHKಗೆ ಅದು ವರ್ತ್ ಅಂತ ಅನಿಸ್ತು. ಸೊ ಅದನ್ನೆಲ್ಲ ಫೈನಲೈಸ್ ಮಾಡಿ ಆದ ನಂತರ ನಾವು ಈ ಸ್ಕೂಟಿ ನಮ್ಮ ಫ್ರೆಂಡಿದು ಅವನ ಮನೆಗೆ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಸಂಡೇ ಶಿಫ್ಟ್ ಆಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ನನಗೆ ಪಿ ಜಿಯಲ್ಲಿ ಹೇಗೋ ನಿದ್ದೆ ಎಲ್ಲ ಸರಿ ಬೀಳ್ತಿರ್ಲಿಲ್ಲ. ಶಿಫ್ಟ್ ಚೇಂಜ್ ಆಗ್ತಾಯಿತ್ತು 3 o'clock. ಅದಕ್ಕೋಸ್ಕರ ಆರಾಮಾಗಿ ಮಲಗಬೇಕು ಅಂತ ಹೇಳಿಕೊಂಡು ನಾನು ಬೇಗ ಶಿಫ್ಟ್ ಆದೆ. ಮುಜಿನವರು ಇನ್ನು 2 weeks ಆದ ನಂತರ ಶಿಫ್ಟ್ ಆಗ್ತಾರೆ ಅಂತ ಹೇಳಿದರು. ಸೊ ಫಸ್ಟಿಗೆ ನಾನು ಹೇಗೋ ಶಿಫ್ಟ್ ಆಗ್ತಾಯಿದ್ದೀನಿ, ಜಸ್ಟ್ ಬೇಸಿಕ್ ಐಟಮ್ಸ್ ಎಲ್ಲ ಬೇಕಲ್ವಾ ರೂಮಿಗೆ ಅಂತಂದ್ಬಿಟ್ಟು ನಾವು ಶಾಪಿಂಗಿಗೆ ಅಂತ ಡಿ ಮಾರ್ಟಿಗೆ ಹೋದ್ವಿ. Finally, we found our home. ಇದುವೇ ನೋಡಿ ನಮ್ಮ ಬಿಲ್ಡಿಂಗ್. ಸೊ ತುಂಬ ಚೆಂದ ಉಂಟು, ತುಂಬ ಲಾಕ್ ಸಿಸ್ಟಮ್ ಅದು ಇದು ಎಲ್ಲ ಇದೆ. ಸೊ ನಮಗೊಂದು ಮನೆ ಸಿಕ್ಕಿದೆ ಫೈನಲಿ. ಡೆಪಾಸಿಟ್ ಮಾತಾಡಲಿಕ್ಕೆ ಅಂತ ಓನರ್ ಹತ್ರ ಮಾತಾಡಿ ಆಯಿತು. ಅದಾದಮೇಲೆ ನಾವು ಡಿ ಮಾರ್ಟಿಗೆ ಹೊರಟ್ವಿ. ನನ್ನ ಲಗೇಜ್ ಸ್ವಲ್ಪ ಇತ್ತಲ್ವ ಪಿ ಜಿಯಿಂದ, ಸೊ ಅದನ್ನು ಶಿಫ್ಟ್ ಮಾಡಿ ಇಲ್ಲಿ ತಂದು ಇಟ್ಟು ಹೋಗಿದ್ವಿ. ಸೊ ಫಸ್ಟಿಗೆ ನಾವು ಡಿ ಮಾರ್ಟಿಗೆ ಹೋದ್ವಿ. ಬೇಸಿಕ್ ಐಟಮ್ಸ್ ಲೈಕ್ ನಮಗೆ ಏನಾದರೂ ಬೇಕಾದರೆ ಅದನ್ನು ತೊಗೊಳ್ಬೇಕು ಅಂತ ಹೇಳ್ಕೊಂಡು ಮ್ಯಾಟ್ಸ್ ಹಾಗೆಲ್ಲ ತೊಗೊಂಡ್ವಿ. We are making her to room with us. But I like green and red combo. We'll take different only or same? You hold that only. ಡಿ ಮಾರ್ಟಿಗೆ ಹೋದ ನಂತರ ನಾವು ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ ನಾನಂತೂ ತಿಂತೇನೆ. ಅದಾದ ನಂತರ ಊಟ ಮಾಡಿದ್ವಿ, ಒಳ್ಳೆ ಊಟ ಮಾಡಿದ್ವಿ ನಮ್ಮ ರೂಮಿನ ಹತ್ತಿರದಲ್ಲೇ ಒಂದು ಹೋಟೆಲ್ ಹತ್ರ. ಅದಾದ ನಂತರ ನಾವು ರೂಮಿಗೆ ಬಂದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲ್ ವೀಡಿಯೋ ಮಾಡ್ತೇನೆ ರೂಮ್ ಟೂರ್. ಅಷ್ಟು ತನಕ ವೆಯ್ಟ್ ಮಾಡಿ.